ಆದರ್ಶ್ ಅವರು ಹೀರೋನಾ ಅಥವಾ ವಿಲನ್ನ ಅಂತ? ನೈಸ್ ಹ್ಯೂಮನ್ ಸರ್. ಒಂದು ಅದ್ಭುತವಾದ ಹ್ಯೂಮನ್ನು, ಒಂದು ಅದ್ಭುತವಾದ ಹ್ಯೂಮನ್ನು ತೆರೆ ಮೇಲೂ ಅದೇ ಥರ ಮಾಡಿಸಿದ್ವಿ. ಏನಂದರೆ ಡಾಕ್ಟ್ರಿಗೂ ಮನಸ್ಸಿದೆ, ಅವನು ಕನ್ಫ್ಯೂಸ್ ಆಗ್ತಾನೆ, ಆಮೇಲೆ ಆ ಕನ್ಫ್ಯೂಷನ್ ಹೊರಗೆ ಬರ್ತಾನೆ. ಹೊರಗೆ ಬಂದಾಗ ಆ ಕ್ಯಾಲೆಂಡ್ರ್ ಅವನ್ನ ಹೆಂಗೆ ಹೆಲ್ಪ್ ಮಾಡುತ್ತೆ ಎಲ್ಲ ಗೊಂದಲಗಳನ್ನು ಬಿಡಿಸೋಕ್ಕೆ ಅನ್ನುವಂಥ ಪಾತ್ರ ಸರ್. ಈಸ್ ಎ ವೆರಿ ಕಾಮನ್ ಮ್ಯಾನ್ ಆ್ಯಸ್ ಅ ಪ್ರೊಫೆಷನಲ್ ಡಾಕ್ಟರ್. ತದ್ವಿರುದ್ಧವಾದ ಪಾತ್ರ ಮಾಡಿದ್ರೆ ಅಂದರೆ ನಮ್ಮ ಮನೇಲಿರೋದು ನಿಮ್ಮ ಮಿಸ್ಸಸ್ ಬಂದು ಡಾಕ್ಟ್ರು, ಸೊ ಅವ್ರ ಪಾತ್ರ ನೀವು ಇಲ್ಲಿ ಪ್ಲೇ ಮಾಡ್ತಾ ಇದ್ರಿ. ಸೊ ನಿಮ್ಮನ್ನು ನೀವು ಆ ಪಾತ್ರದಲ್ಲಿ ಗುರುತಿಸ್ಕೊಳ್ಳೋ ಅಥವಾ ತಯಾರಿ ಅಂತಿರುತ್ತಲ್ಲ, ಹೇಗಿತ್ತದು ಅಂತ? ಅದೇ ಇದು ನನ್ನ ಕಸಿನ್ನು ಮತ್ತು ಫ್ರೆಂಡ್ಸ್ ಎಲ್ಲ ಆ್ಯಕ್ಚುಲಿ ಕೇಳ್ತಾ ಇರ್ತೀನಿ. ನಾನು ಆ್ಯಕ್ಚುಲಿ ಯಾರು ಇನ್ಕ್ಲೂಡಿಂಗ್ ಡೈರೆಕ್ಟ್ರು, ನಮ್ಮ ಟೀಮ್ನವ್ರಿಗೆ ಏನಾದ್ರು ಪ್ರಾಬ್ಲಮ್ ಅದು ಹುಷಾರಿಲ್ಲ, ಜ್ವರ ಕೆಮ್ಮು ಅಂದರೆ ನಾನು ಮೆಡಿಸನ್ ಹೇಳ್ತಾ ಇರ್ತೀನಿ. ಅದು ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ನೀವೇನಾದ್ರು ನಿಮ್ಮ ವೈಫ್ದು ಮೆಡಿಕಲ್ ಬುಕ್ಸ್ನ ಕದ್ದು ಓದ್ತೀರಾ ರಾತ್ರಿ ಅಂತ. ಸೊ ನನ್ನ ಬುಕ್ಸ್ ಓದೋಕ್ಕೆ ನಂಗೆ ಟೈಮ್ ಇಲ್ಲ, ಅಷ್ಟು ಓದ್ಕೊಂಡು ಬಂದುಬಿಟ್ಟಿದ್ದೀನಿ. ಸೊ ಅದಲ್ಲ, ಬಟ್ ಮನೆಯಲ್ಲಿ ಡಿಸ್ಕಷನ್ ಆಗ್ತಾ ಇರುತ್ತಲ್ಲ ಈ ಮೆಡಿಕಲ್ ವಿಷಯ, ಹಾಗಾಗಿ ನನಗೊಂದಿಷ್ಟು ನಾಲೆಡ್ಜ್ ಇದೆ. ಹಾಗಾಗಿ ಈಸಿ ಆಯಿತು ಆ ಪಾತ್ರ ಮಾಡಲಿಕ್ಕೆ. ಆ್ಯಂಡ್ ಪ್ರೊಫೆಷನ್ ವಿಷಯದಲ್ಲಿ ಮೆಡಿಕಲ್ಲು ನಮ್ಮದು ಎರಡು ಪ್ರೊಫೆಷನ್, ಬಟ್ ಅದು ಮೆಡಿಕಲ್ಲು, ಇದು ಎಕಾನಮಿ, ಫೈನಾನ್ಸ್ ರಿಲೇಟೆಡು. ಸೊ ಆ ಪ್ರೊಫೆಷ್ನಲ್ ಸ್ಟೈಲಲ್ಲಿ ನಾವು ಅಂದರೆ ಡಾಕ್ಟ್ರದ್ದು ಒಂಚೂರು ಕಾಮನ್ ಆಗಿ ವರ್ಕ್ ಆಗುತ್ತೆ, ಅಂದರೆ ತುಂಬ ಜನಕ್ಕೆ ಅರ್ಥ ಆಗುತ್ತೆ. ನಮ್ಮ ಫೀಲ್ಡ್ ತುಂಬ ಜನಕ್ಕೆ ಅರ್ಥ ಆಗೋಲ್ಲ, ಬಟ್ ನನಗೆ ಈಸಿ ಆಯಿತು ವೈಫ್ ನೋಡಿದ್ರಿಂದ. ಬಟ್ ಇಲ್ಲಿ ಮೂವಿಲಿ ನಾವು ಡಾಕ್ಟ್ರ್ ಅಂದ್ಬಿಟ್ಟು ಸ್ಟೆಥೋಸ್ಕೋಪ್, ನಾರ್ಮಲಿ ಡಾಕ್ಟ್ರುಗಳು ಯಾವಾಗಲೂ ಸ್ಟೆಥೋಸ್ಕೋಪ್ ಹಾಕಲ್ಲ, ನಾವು ಹಾಕ್ತೀವಿ ಮೂವಿಲಿ ಇದೆ, ಬಟ್ ಯಾವಾಗಲೂ ಅದೇ ಥರ ಇರಲ್ಲ. ಅವ್ರು ನಾರ್ಮಲಾಗೇ ಇರ್ತಾರೆ. ಅವ್ರಿಗೆ ತೊಂದರೆ ಆದಾಗ ಅವರು ಮನುಷ್ಯರೇ, ಅವ್ರಿಗೂ ಲವ್ ಆಗುತ್ತೆ, ಅವ್ರಿಗೂ ಬೇರೆ ಬೇರೆ ವಿಷಯ ಪ್ರಾಬ್ಲಮ್ಸ್ ಇರುತ್ತೆ. ಅವರಿಗೆ ಈಗ ಹುಷಾರಿಲ್ಲ ಮತ್ತೊಂದು ಆದಾಗ ಅವ್ರದ್ದು ಲುಕ್ಕು ಫೀಲು ಬೇರೆಯೇ ಇರುತ್ತೆ. ಆ ಥರದೊಂದು ಎಕ್ಸ್ಟ್ರೀಮ್ ಲೆವೆಲಿಗೆ ಹೋಗಿರ್ತಾರೆ ಅವರು. ಸೊ ನೀವು ಟ್ರೈಲರ್ ನೋಡಿದಾಗ ಲುಕ್ ಆ್ಯಂಡ್ ಫೀಲ್ ಅರ್ಥ ಆಗುತ್ತೆ. ಸೊ ಅದು ಬೇರೆ ಲೆವೆಲಿಗೆ ಹೋಗಿರ್ತಾರೆ. ಇವನ್ ಡಾಕ್ಟ್ರೂ ಹೋಗ್ತಾರೆ ಅನ್ನೋದಕ್ಕೆ ಅದು ಸಾಕ್ಷಿ. ಆ್ಯಕ್ಚುಲಿ ರಿಯಲ್ ಲೈಫಲ್ಲೂ ನಡೆಯುತ್ತೆ, ನೀವು ನೋಡಿರ್ತಾರೆ. ಯಾವ ಪ್ರೊಫೆಷನಲ್ ಇದ್ದರೂ ಒಂದು ಪ್ರಾಬ್ಲಮ್ಮು ಮತ್ತೊಂದು ಅಂತ ಬಂದಾಗ ಅವ್ರ ಜೀವನ ಶೈಲಿನೇ ಬೇರೆ ಆಗುತ್ತೆ. ಸೊ ಅದು ಕಾಣಿಸುತ್ತೆ ಮೂವಿಲಿ. ಇಲ್ಲಿ ಯಾವ ತಜ್ಞರು ತಾವು ಅಂತ? ಇಲ್ಲಿ ಯಾವ ಡಾಕ್ಟ್ರು? ಇನ್ನು ಮೂವಿ ಅದು ಸ್ಪೆಷಲೈಸೇಷನ್ ವಿಷಯ ಬಂದರೆ ಜನರಲ್ ಡಾಕ್ಟ್ರೇ. ಬಟ್ ನನ್ನ ವೈಫ್ ಪಾತ್ರ ಮಾಡಿದ್ದಾರೆ, ಅವರು ಅಲ್ಲಿ ಗೈನಕಾಲಜಿಸ್ಟ್ ಆಗಿರ್ತಾರೆ. ಸೊ ಇನ್ನೂ ಹಲವಾರು ಇನ್ಪುಟ್ಸ್ ಬೇರೆ ಬೇರೆ ಡಾಕ್ಟರ್ಸಿಂದ ತೊಗೊಂಡಿದ್ವಿ. ಬಟ್ ಪಾತ್ರ ವಿಷಯ ತೊಗೊಂಡ್ರೆ ಜನರಲ್ ಫಿಸಿಷಿಯನ್ನೇ, ಜನರಲ್ ಡಾಕ್ಟ್ರು. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಟ್ರೈಲರ್ ಒಂದು ಸ್ವಲ್ಪ ಅಬ್ಸರ್ವ್ ಮಾಡೋದಾದರೆ ಅಂದರೆ 3 ಪಾತ್ರಗಳು ಹೆಣ್ಮಕ್ಳು ಬರುತ್ತೆ, ಅಲ್ಲಿ ಮೂಡ್ ಸ್ವಿಂಗ್ ಬಗ್ಗೆ ಮಾತಾಡ್ತೀರಿ. ಎಲ್ಲ ಒಂದು ಕಡೆ ಈ ಪೀರಿಯಡ್ ಅಂತ ಬಂದಾಗ, ಕ್ಯಾಲೆಂಡರ್ ಪೀರಿಯಡ್ ಅಂತ ಬಂದಾಗ ಹೆಣ್ಮಕ್ಳಿಗೆ ಅವರು ತುಂಬ ಹತ್ತಿರ ಇರುತ್ತೆ, ಅಂದರೆ ಋತುಮಾನ ಅಂತ ಬಂದ ಆ ಥರದ್ದು ಏನಾದ್ರು ಆ ಸಬ್ಜೆಕ್ಟ್ ಅಂದರೆ ಸೋಷಿಯಲ್ ಅಂತ ಹೇಳಿರಿ, ಸೊ ಅದೆಲ್ಲ ಟಚ್ ಆಗುತ್ತಾ? ಹೌದು, ಅಂದರೆ ಸ್ವಲ್ಪ ಹತ್ತತ್ರ ಇದ್ದೀರಾ, ಬಟ್ ಎಕ್ಸಾಕ್ಟಾಗಿ ಅಂದರೆ ತಾವು ಆ ಕ್ಯೂರಿಯಾಸಿಟಿ ಹಾಗೇ ಇರಲಿ, ಮೂವಿಲೇ ನೋಡಬೇಕು. ಹತ್ತತ್ರ ಇದ್ದೀರಾ. ವುಮೆನ್ ಅಂದಾಗ ಡೆಫಿನೆಟ್ಲಿ ಈಗ ವುಮೆನ್ ಮಾತ್ರ ಒಂದು ತಾಯಿ ಆಗಕ್ಕೆ ಸಾಧ್ಯ, ಒಂದು ಜನ್ಮ ಕೊಡೋಕ್ಕೆ ಸಾಧ್ಯ. ಸೊ ಗಂಡಸು ಅದು ಮಾಡೋಕ್ಕಾಗಲ್ಲ, ಒಂದು ಲೇಬರ್ ಪೇನ್ ಅವ್ರು ತೊಗೊಳಕ್ಕಾಗಲ್ಲ, ಬಟ್ ಬೇರೆ ಕೆಲಸಗಳೆಲ್ಲ ಮಾಡ್ಬೋದು. ಹಾಗಾಗಿ ಈ ಮೂವಿ ನೋಡಿದ್ರೆ ಅವ್ರಿಗೊಂದು ದೊಡ್ಡ ರಿಯಲೈಸೇಷನ್ ಆಗುತ್ತೆ. ಅದೇನು ದೊಡ್ಡ ವಿಷಯ ಅಲ್ಲ, ಆದರೆ ಆ ರಿಯಲೈಸೇಷನ್ ಆಗಬೇಕು ಅಂದರೆ ಈ ಮೂವಿ ನೋಡಬೇಕು. ಅದಾದರೆ ನೀವು 2 hours 2.5 hours ಏನು ಸ್ಪೆಂಡ್ ಮಾಡ್ತೀರಿ, ₹200 ಏನೋ ಖರ್ಚು ಮಾಡ್ತೀರ, ಅದು ಯಾವ ಲೆಕ್ಕನೂ ಅಲ್ಲ. ಟೈಮ್ ಇಲ್ಲ, ಬ್ಯುಸಿ, ಅದು ಇದು ವರ್ಕ್, ಎಲ್ಲರಿಗೂ ಎಲ್ಲ ಟೈಮು ಇದ್ದೇ ಇರುತ್ತೆ. ಆ 2 hours 2.5 hours ನೀವು ಟೈಮ್ ಸ್ಪೆಂಡ್ ಮಾಡಿದರೆ ನಿಜ ಜೀವನದಲ್ಲಿ ತುಂಬ ಟೈಮ್ ಸೇವ್ ಮಾಡೋಂಥ ಒಂದು ಕೆಲಸ ಆಗುತ್ತೆ. ನಿಮ್ಮ ಜೀವನದಲ್ಲಿ ಸುಮಾರು ಬದಲಾವಣೆ ಆಗುತ್ತೆ. ಯಾವಾಗಲೂ ಅಷ್ಟೇ, ಎಂಥ ದೊಡ್ಡ ವ್ಯಕ್ತಿಗಳು ಅವರೇನು ಬರ್ತಾನೆ 1000 ಕೋಟಿ ಅಥವಾ ಫೇಮ್ ಇಟ್ಕೊಂಡು ಬರಲ್ಲ. ಇಟ್ಸ್ ಆಲ್ ಅಬೌಟ್ ಬ್ರೈನ್. ಸೊ ಆ ಥಿಂಕಿಂಗು, ಆ ಥಾಟ್ ಪ್ರೊಸೆಸ್, ಪಾಸಿಟಿವ್ ಆಗಿ ಥಿಂಕ್ ಮಾಡೋದು, ಪಾಸಿಟಿವ್ ವರ್ಕ್ ಮಾಡೋದು, ಹಾಗೆ ಅಥವಾ ನಾಲೆಡ್ಜು, ಇನ್ಫಾರ್ಮೇಷನ್ನು. ಇಲ್ಲಿ ನಾವು ಕೊಡೋ ಅಂಥ ನಾಲೆಡ್ಜ್, ಇನ್ಫಾರ್ಮೇಷನ್ನು ಅದನ್ನು ಅವರು ಜಸ್ಟ್ ಕ್ಯಾರಿ ಮಾಡಿದ್ರೆ, ಲಾಸ್ಟ್ವರೆಗೂ ಕ್ಲೈಮ್ಯಾಕ್ಸ್ವರೆಗೂ ಎಂಡ್ವರೆಗೂ ನೋಡಿ ಅದನ್ನ ಕ್ಯಾರಿ ಮಾಡಿದ್ರೆ ಅವ್ರ ಜೀವನದಲ್ಲಿ 2.5 hours ಲೆಕ್ಕನೇ ಇಲ್ಲ. ದೇ ವಿಲ್ ಸೇವ್ ಲಾಡ್ ಆಫ್ ಟೈಮು. 2.5 years 25 years ದೇ ಕ್ಯಾನ್ ಸೇವ್. ಅಂದರೆ ಬೇರೆ ಅನ್ನೆಸೆಸರಿ ವಿಷಯಗಳಲ್ಲಿ ಅವರು ಸೇವ್ ಮಾಡ್ಕೋಬೋದು. ಅವ್ರ ಜೀವನ ತುಂಬ ಬದಲಾವಣೆ ಆಗುತ್ತೆ. ಬೇರೆದಕ್ಕೆ ಫೋಕಸ್ ಮಾಡ್ಬೋದು. ಈ ವಿಷಯ ಅರ್ಥ ಮಾಡ್ಕೊಂಡ್ರೆ ಬೇರೆದಕ್ಕೆ ಫೋಕಸ್ ಮಾಡ್ಬೋದು. ಕೆರಿಯರು, ದುಡ್ಡು ಮಾಡೋದು, ಮತ್ತೊಂದರಲ್ಲಿ ಫೋಕಸ್ ಮಾಡ್ಬೋದು. ಇದು ನಮ್ಮ ಮೂವಿದು ಟೇಕ್ ಅವೇ ಅಂತ ಹೇಳ್ಬೋದು. ಎಸ್ ಸರ್, ಇನ್ನು ಈ ಪ್ಯಾನ್ ಇಂಡಿಯಾ ಮತ್ತು ಫ್ಯಾಂಟಸಿ ಸಿನಿಮಾಗಳ ರೇಸ್ ಮಧ್ಯದಲ್ಲಿ ಈ ಥರದ ಒಂದು ಸಿನಿಮಾ, ಒಂದು ಕಂಟೆಂಟ್ ಇರುವಂಥ ಸಿನಿಮಾಗಳು ಯಾವ ಮಟ್ಟಕ್ಕೆ ಮ್ಯಾಜಿಕ್ ಮಾಡುತ್ತೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಸರ್ ಬೇಸಿಕಲಿ ಏನಂದರೆ ದಟ್ ನ್ಯಾಚುರಲ್ ಸ್ಕ್ರೀನ್ ಪ್ಲೇ ಸರ್. ಇಲ್ಲಿ ಫ್ಯಾಂಟಸಿ ಏನಕ್ಕಿಂತ ಮತ್ತು ನಿಮ್ಮ ಜೀವನದಲ್ಲಿ ನಡೆಯೋ ಕಥೆಗಳೇ ದಿನಕ್ಕೊಂದು ಟ್ವಿಸ್ಟು, ದಿನಕ್ಕೊಂದು ಟರ್ನು, ಒಂದು ಕ್ಷಣಕ್ಕೊಂದು ನಡೀತಾನೆ ಇರ್ತದೆ. ಸೊ ನ್ಯಾಚುರಲ್ ಪ್ರಾಸೆಸ್ಗೆ 100% ಡಿಮ್ಯಾಂಡ್ ಇರುತ್ತೆ, ಅದು ಗೆಲ್ಲುತ್ತೆ ಸರ್. ಯಾಕಂದರೆ ಹಿಂದೆ ಮುಂದೆ ಯಾವತ್ತೂ ನಡೆದಿದೆ ಈ ಪ್ರಾಸೆಸ್ ಆಫ್ ಸ್ಕ್ರೀನ್ ಪ್ಲೇ ಅಥವಾ ನರೇಷನ್ನು. ಈ ಫ್ಯಾಂಟಸಿ
ಹಿಂಗೆ ಹೊಟ್ಟೋಗ್ಬಿಡುತ್ತೆ ಬಟ್ ನರೇಷನ್ ಮತ್ತು ಈ ಸಿಂಪಲ್ ಸ್ಕ್ರೀನ್ ಪ್ಲೇ ಏನಿದೆಯೋ ಅದು 100% ಮತ್ತೆ ಕಿಕ್ ಬ್ಯಾಕ್ ಆಗುತ್ತೆ, 100% ನಿಂತ್ಕೊಳ್ಳುತ್ತೆ ಅನ್ನೋ ಭರವಸೆ ಮೇಲೆ ಇರ್ತೀವಿ ಸರ್. ಸರ್ ನೀವು ಕತೆಗಳನ್ನು ಹೇಗೆ ಜಡ್ಜ್ ಮಾಡ್ತೀರಾ ಅಂತ, ಯಾಕಂದರೆ ನಿಮ್ಮ 3 ಸಿನಿಮಾಗಳು ನೋಡ್ಕೊಬರೋದಾದರೆ ಏನಾದರೂ ಒಂದು ಕ್ರಿಯೇಟಿವ್ ಲೆವೆಲ್ಸ್ ತುಂಬ ಪೀಕಲ್ಲಿರುತ್ತೆ. ಯಾಕಂದರೆ ಒಂದು ಸಾಂಗ್ ಇತ್ತು ಸ್ವಾರ್ಥರತ್ನದಲ್ಲಿ ನೋಡಿದ್ದೀವಿ, ಈಗಲೂ ಜನ ಟ್ರೋಲ್ ಮಾಡೋದಲ್ಲಿ ಅದ್ರ ಬಗ್ಗೆ ಮಾತಾಡೋದಲ್ಲಿ ಇದ್ದೇ ಇರುತ್ತೆ, ಅದ್ರ ಜೊತೆಗೆ ನಿಮ್ಮ ಪಾತ್ರನೂ ಹಾಗೆ ಇರುತ್ತೆ. ಸೊ ಹೇಗೆ ಅದು ಅಂತ? ಅದೇ ಸರ್, ನಾನು ಆ್ಯಕ್ಚುಲಿ ಅದೇ ತುಂಬ ಜನ ಅಪ್ರೋಚ್ ಮೀಟ್ ಮಾಡ್ತಾ ಇರ್ತಾರೆ, ಗೊತ್ತು ನಿಮಗೆ. ಮೂವಿ ಇಂಡಸ್ಟ್ರಿಲಿ ಬಂದ ತಕ್ಷಣ ಮಾಡೋಣ ಅದು ಮಾಡೋಣ. ಆಮೇಲೆ ನಾನು ತುಂಬ ಮೀಟಿಂಗ್ಸ್ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಗೊತ್ತಾಗ್ಬಿಡುತ್ತೆ ಒಂದು ಎಷ್ಟು ಅಂತ. ಏನಾದ್ರು ಹೊಸತನ, ಹೊಸ ಕಾನ್ಸೆಪ್ಟು, ಅದು ಇವತ್ತಿನ ಟ್ರೆಂಡು. ಅಟ್ಲೀಸ್ಟ್ ಇವತ್ತು ಅಥವಾ ನೆಕ್ಸ್ಟ್ 5 ಇಯರ್ಸಿಗೆ ಟ್ರೆಂಡಲ್ಲಿರೋ ವಿಷಯಗಳು ಮಾತ್ರ ವರ್ಕ್ ಆಗೋದು. ನೀವು ನೋಡಿರ್ತೀರಿ, ಈಗ ಚಾರ್ಲಿ ಅಂತ ಬಂತು, ಯಾಕೆಂದರೆ ಡಾಗ್ ಲವರ್ಸ್ ತುಂಬ ಇದ್ದಾರೆ, ಸೊ ಅದಕ್ಕೆ ನಾಯಿದು ವರ್ಕ್ ಆಯಿತು. ಆಮೇಲೆ ಬರ್ತಾ ಬರ್ತಾ ಸಿಚುವೇಶನ್ ಹೇಗಿದೆ ಅಂದರೆ ಎಲ್ಲರೂ ದೇವ್ರನ್ನ ಮರೆತು ದುಡ್ಡು 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 ಅಂತ ಹೋಗ್ತಾಯಿದ್ರು. ಅಂದರೆ ದೇವರಿಗೆ ಬೆಲೆನೇ ಇಲ್ಲ, ದೇವ್ರು ಇಲ್ವೇ ಅನ್ನೋ ಥರ. ಅಂದರೆ ನಾನು ದುಡ್ಡು ಮಾಡಿದ್ರೆ ನನ್ನ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಹೋಗ್ತಾಯಿದ್ರು. ಆ ಟೈಮಲ್ಲಿ ಕಾಂತಾರ ಅಂತ ದೇವರು ಸಿನಿಮಾ ಬಂತು, ವರ್ಕ್ ಆಯಿತು. ಸೊ ಆ ಥರ ಒಂದು ಟ್ರೆಂಡ್ ಇದೆ, ಒಂದು ನಡೀತಾ ಇರುತ್ತೆ, ನಮಗೆ ಗೊತ್ತಿಲ್ಲದಂಗೆ ನಡೀತಾ ಇರುತ್ತೆ. ಅದನ್ನು ಕ್ಯಾಪ್ಚರ್ ಮಾಡೋ ಅಂತ ಯಾರೇ ಡೈರೆಕ್ಟ್ರು ಬಂದರು ಅವ್ರ ಜೊತೆ ಕೈ ಜೋಡಿಸ್ಬೋದು ನಾವು. ಸೊ ಅದೇ ಕೆಲಸ ನಾವು ಮಾಡಿರೋದು ಇದು ಕ್ಯಾಲೆಂಡ್ರು ಕೂಡ. ಸೊ ಇದು ತುಂಬ ವಿಷಯಗಳು ನಡೀತಾ ಇರುತ್ತೆ, ಇವತ್ತಿನ ಟ್ರೆಂಡಲ್ಲಿದೆ, ಇವತ್ತು ಇದೆ, ಇನ್ನೊಂದು 5 ವರ್ಷಕ್ಕೂ ಇದೆ. ಆ ವಿಷಯ ಆ ಥ್ರೆಡ್ ಇಟ್ಕೊಂಡು ಮಾಡಿದಾಗ 100% ವರ್ಕ್ ಆಗುತ್ತೆ. ಇಟ್ಸ್ ಓನ್ಲಿ ಚಾಲೆಂಜ್ ನಾವು ರೀಚ್ ಆಗಬೇಕಂದ್ರೆ ಇದು ಮೀಡಿಯಾ, ನಿಮ್ಮ ಸಹಾಯ ತುಂಬ ಇದೆ, ಮಾಧ್ಯಮ. ಆಮೇಲೆ ನೋಡ್ಬೇಕು, ಅದೇ ಟೈಮ್ ಮಾಡ್ಕೊಂಡು ನೋಡಬೇಕು. ಒಂದು 4 ನೋಡಿದ ಮೇಲೆ ಸುಮ್ಮನೆ ಆಗಬಾರ್ದು, ಒಂದು 4 ಮಾತು, ಯಾಕೆಂದರೆ ವಿಷಯ ಇದೆ, 4 ಜನಕ್ಕೆ ಹೇಳಬೇಕು, ಅವರು ನೋಡಬೇಕು, ಒಂದು ಒಳ್ಳೆ ರಿವ್ಯೂಸ್ ಕೊಡಬೇಕು ಅಷ್ಟೇ. ಅದರಿಂದ ದೊಡ್ಡ ಡಿಫ್ರೆನ್ಸ್ ಆಗುತ್ತೆ. ನನಗೋಸ್ಕರ ನೋಡಬೇಡಿ, ನನಗೇನು ಮೂವಿ ಲಾಭ ಆದರೆ ನನಗೇನು ಡಿಫ್ರೆನ್ಸ್ ಆಗೋಲ್ಲ. ಐ ಆಮ್ ಆಲ್ರೆಡಿ ಸೆಟಲ್ಡ್ ಇನ್ ಮೈ ಓನ್ ವೇ. ನಿಮಗೋಸ್ಕರ ನಾನು ಮೂವಿ ನೋಡಿ, ನಿಮಗೊಂದು ಒಳ್ಳೆ ಮೆಸೇಜ್ ಕ್ಯಾರಿ ಆಗುತ್ತೆ, ನಿಮಗೋಸ್ಕರ ನೋಡಿ, ನಿಮಗೆ ಅದು ಬೆನಿಫಿಟ್ ಹೊರತು ನನಗೆ ಅದರಿಂದ ದುಡ್ಡು ತೊಗೊಂಡೋಗೋಂಥ ಆಸೆ ಇಲ್ಲ. ಆದರೆ ಆಗಲಿ 100 ಕೋಟಿ 1000 ಕೋಟಿ ಅದು ಲಾಭ, ಬೋನಸ್ಸು. ನಂಗೆ ಲಾಸ್ ಆದರೂ ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಅಷ್ಟು ಕಾನ್ಫಿಡೆಂಟ್ ಆಗಿದ್ದೀನಿ. ನೀವು ಕಾಶಿನಾಥ್ ಅವ್ರ ಫ್ಯಾನ ಅಂತ, ಯಾಕೆಂದರೆ ನಿಮ್ಮ ಸಿನಿಮಾ ನೋಡೋದಾದರೆ ಅಂದರೆ ಹೇಳೋ ರೀತಿ ಬೇರೆ ಇದ್ದರೂ ಕೂಡ ಒಳಗಡೆ ಆಳವಾದ ವಿಚಾರಗಳಿರುತ್ತೆ. ಆ್ಯಕ್ಚುಲಿ ನೀವು ಪ್ರತಿ ಸಿನಿಮಾದಲ್ಲೂ ಅಂದರೆ ಸ್ವಾರ್ಥರತ್ನದಲ್ಲಿ ನಾನು ತುಂಬ ಅಬ್ಸರ್ವ್ ಮಾಡಿದ್ದೆ, ಅದು ನೋಡಿದಾಗ ಆ ಸ್ಟೈಲ್ ಆಫ್ ಆ್ಯಕ್ಟಿಂಗ್ ಇರ್ಬೋದು ಅಥವಾ ಒಂದಷ್ಟು ಪದ ಬಳಕೆ, ನೀವು ಮಾತಾಡೋ ಶೈಲಿ ಇರ್ಬೋದು, ಅದೆಲ್ಲವೂ ಕಾಣಿಸುತ್ತೆ. ಅದೇ ಅವರೆಲ್ಲ ಲೆಜೆಂಡ್ಸ್ ಬಿಡಿ, ಬಟ್ ಕಾಶಿನಾಥ್ ಅವ್ರದ್ದು ಸ್ವಲ್ಪ ಬೇರೆ ಜಾನರ್ ಅಷ್ಟೇ. ನಮ್ಮದು ಅಂದರೆ ಇವತ್ತಿನ ಇದಕ್ಕೆ ಏನು ಬೇಕು ಅದು. ಅವಾಗಂದರೆ ತುಂಬ ಲಿಮಿಟೆಡ್ ಕಾಂಪಿಟೇಷನ್ನು. ಆವಾಗ ಒಳ್ಳೊಳ್ಳೆ ಆ್ಯಕ್ಟಿಂಗ್, ಒಳ್ಳೊಳ್ಳೆ ಟೀಮ್ ಜೊತೆ ಮಾಡಿದ್ರೆ ವರ್ಕ್ ಆಗ್ತಿತ್ತು ವಿಷಯಗಳು, ಲವ್ ಆಗಲಿ ಅಥವಾ ದೇವ್ರದ್ದು ಮತ್ತೊಂದು. ಇವಾಗ ಕಾಂಪಿಟೇಷನ್ ಡಿಜಿಟಲ್ ಬಂದಿದೆ, OTT ಬಂದಿದೆ, ಮೊಬೈಲಲ್ಲೇ ಎಲ್ಲ ಶೂಟ್ ಮಾಡೋದು ಬಂದಾಗ ಕಾಂಪಿಟೇಷನ್ನು ತುಂಬ ಇದೆ. ಅಂದರೆ ನಾವು ನಾರ್ಮಲ್ ಕಂಟೆಂಟ್ ವರ್ಕ್ ಆಗಲ್ಲ ಅನ್ನೋದು ವೆರಿ ಕ್ಲಿಯರು. ಯಾಕೆಂದರೆ ಮೊಬೈಲಲ್ಲೇ ಮಾಡಿ ಎಲ್ಲ ಕಲರಿಂಗ್ ಗ್ರೇಡ್ ಮಾಡಿ ಸೌಂಡ್ ಮಾಡಿ ಬಿಡ್ತಾ ಇದ್ದಾರೆ. ಆ ಥರ ಸಿಚುವೇಷನಲ್ಲಿ ನಾವಿದ್ದಾಗ, ಆಮೇಲೆ ಕಾಮಿಡಿ ಎಲಿಮೆಂಟ್ಸೂ ಅಷ್ಟೇ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತಾರೆ ಯೂಟ್ಯೂಬು, ಇನ್ಸ್ಟಾದಲ್ಲೆಲ್ಲ. ಸೊ ಇವತ್ತಿನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ನಾವು ಮೂವಿ ಮಾಡಬೇಕು ಅಂದಾಗ ಕಾನ್ಸೆಪ್ಟ್ ಶುಡ್ ಬಿ ವೆರಿ ಸ್ಟ್ರಾಂಗು, ರೈಟರ್ ತುಂಬ ಸ್ಟ್ರಾಂಗ್ ಇರಬೇಕು, ರೈಟರ್ ಜೊತೆಗೆ ಅದನ್ನು ಎಕ್ಸಿಕ್ಯೂಟ್ ಮಾಡೋ ಅಂಥ ಒಂದು ಟೀಮು ತುಂಬ ಸ್ಟ್ರಾಂಗ್ ಆಗಿರಬೇಕು. ಅದಕ್ಕೆ ಪ್ರೊಡ್ಯೂಸರ್ ಸಾಥ್ ಕೊಡಬೇಕು, ಆರ್ಟಿಸ್ಟು ಸಾಥ್ ಕೊಡಬೇಕು. ಅದಾದಮೇಲೆ ಫೈನಲಾಗಿ ರಿಲೀಸಿಗೆ ಒಂದು ಒಳ್ಳೆ ಟೀಮ್ ಬೇಕು. ಸೊ ಅದು ನಮಗೆಲ್ಲ ಸಿಕ್ಕಿದೆ ಲಕ್ಕಿಲಿ. ತುಂಬ ಟೈಮ್ ತೊಗೊಂಡು ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ, ಡಿಸ್ಕಷನ್ ಆಗಿದೆ. ಶೂಟಿಂಗು ಅಷ್ಟೇ ತುಂಬ ಟೈಮ್ ತೊಗೊಂಡು ಮಾಡಿದ್ವಿ, ಪೋಸ್ಟ್ ಪ್ರೊಡಕ್ಷನ್ನು ಮಾಡಿದ್ವಿ. ನಾವು ಇಲ್ಲಿ ಮೇಕಿಂಗಲ್ಲಿ ವಿಜೃಂಭಣೆ ಆ ಥರದಕ್ಕೆ ಹೋಗಿಲ್ಲ. ನಮಗೇನು ಸ್ಕ್ರೀನ್ ಪ್ಲೇಗೆ ಬೇಕು, ಏನು ಸ್ಟೋರಿ ಏನು ಕೇಳುತ್ತೆ ಅದನ್ನೆಲ್ಲ ನಾನು ನನ್ನ ಸಾಧ್ಯವಾದಷ್ಟು ಪ್ರಯತ್ನಪಟ್ಟು ಕೊಟ್ಟಿದ್ದೀನಿ. ಅದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ವಿ ಆರ್ ಓನ್ಲಿ ಸೆಲ್ಲಿಂಗ್ ದಿ ಮೂವಿ ಸ್ಟೋರಿ ಆ್ಯಂಡ್ ಮೆಸೇಜ್, ವಿ ಆರ್ ನಾಟ್ ಸೆಲ್ಲಿಂಗ್ ಎನಿಥಿಂಗ್ ಎಲ್ಸ್. ಬೇರೆ ಏನು ನಾನು ಸೇಲ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಅದು ಕ್ಯಾಮ್ರಾ ಇದಂದರೆ, ಯಾಕೆಂದರೆ ದೇರ್ ಆರ್ ಮಚ್ ಮೋರ್ ಎಕ್ಸ್ಪರ್ಟ್ಸ್, ಹಾಲಿವುಡ್ಡು, ಬಾಲಿವುಡ್ಡು, ಇವನ್ ನಮ್ಮ ಮೊಬೈಲ್ ಕ್ಯಾಮ್ರಾಗಳಲ್ಲಿ ಹೈ ಎಂಡ್ ಶೂಟ್ ಮಾಡ್ತಾ ಇದ್ದಾರೆ. ಸೊ ವಿ ಆರ್ ಓನ್ಲಿ ಸೆಲ್ಲಿಂಗ್ ದಿ ಸ್ಟೋರಿ, ಇಮೋಷನ್ಸ್ ಆ್ಯಂಡ್ ದಿ ಸಬ್ಜೆಕ್ಟ್ ಆ್ಯಂಡ್ ದಿ ಸೋಷಿಯಲ್ ಮೆಸೇಜ್. ಅದೇ ಇಂಪಾರ್ಟೆಂಟು. 2.5 ಗಂಟೆ ನಾವು 1 ನಿಮಿಷ 2 ನಿಮಿಷ ವೀಡಿಯೋ ಅಲ್ಲ, 2.25 ಗಂಟೆ ನಾವು ಕೊಡ್ತಾ ಇದ್ದೀವಿ ಅಂದರೆ ದಟ್ ಶುಡ್ ಬಿ ವೆರಿ ಸ್ಟ್ರಾಂಗ್. ಸೊ ಅದ್ರ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಿದ್ವಿ, ಅದು ವರ್ಕ್ ಆಗಿದೆ ಅಂತ ಅಂದ್ಕೋತೀನಿ.